ನಮ್ಮ ಸುತ್ತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಬಡ ಕುಟುಂಬದಲ್ಲಿ ಜನಿಸಿ ಸಾಮಾನ್ಯ ಕೃಷಿಕನಾಗಿದ್ದುಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಹಲವಾರು ಸಮಾಜಮುಖಿ ಕೆಲಸಗಳೊಂದಿಗೆ ಇತರರಿಗೆ ಮಾದರಿಯಾಗುವಂತೆ ಸಂತೃಪ್ತ ಜೀವನವನ್ನ ನಡೆಸ್ತಾ ಇರುವಂತಹ HG ಮಲ್ಲಯ್ಯ ಅವರ ಸಂದರ್ಶನದಲ್ಲಿ ಅವರ ಸಾಧನೆಯ ಹಾದಿ ಮತ್ತು ಮನದಾಳದ ಮಾತುಗಳನ್ನ ಕೇಳೋಣ. ಓಂ ಸತ್ಸತ್ ಮಾತಾ ಪಿತೃದೇವೋ ಭವ ಸದ್ಗುರು ಸುಲೋಚನ. ಎಲ್ಲ ಬಂಧುಗಳಿಗೂ ಶರಣಾರ್ಥಿಗಳು. ಈ ದಿವಸ ನಮ್ಮ ಸುತ್ತ ವಾಹಿನಿಯ ಉದಯ್ ಕುಮಾರ್ ಸರ್ ಅವರು ನಮ್ಮ ಸಂದರ್ಶನಕ್ಕಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಂಥವನು. ನನಗೆ ಎಲ್ಲರೂ ಹೇಳ್ತಾರೆ ಭೂತಾಯಿ ಒಂದು ತಾಯಿ ಒಬ್ಬರು ಅಂಥೇಳಿ. ನನಗೆ ಭೂತಾಯಿ ಜೊತೆಗೆ ತಾಯಿ ಮತ್ತು ದೊಡ್ಡಮ್ಮ ಇದ್ದರು. ನನ್ನ ವಿಚಾರಧಾರೆಗಳಲ್ಲಿ ನನ್ನ ದೊಡ್ಡಮ್ಮನ ಪಾತ್ರ ತುಂಬ ಜಾಸ್ತಿ ಇದೆ. ನನ್ನ ತಂದೆಯವರನ್ನು ನಾನು SLC ಓದ್ತಾ ಇರ್ಬೇಕಾದ್ರೆ ಕಳ್ಕೊಂಡೆ. ಹಾಗಾಗಿ ನನ್ನ ವಿದ್ಯಾಭ್ಯಾಸ SLC ಮುಡುಕಾಯಿತು. ನನ್ನ ತದನಂತರದಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ನಾನು ಕೃಷಿನೇ ಅವಲಂಬನೆ ಮಾಡಿಕೊಂಡೆ. ಕೃಷಿ ಅವಲಂಬನೆ ಮಾಡ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ 84ರ ತನಕ ಕೂಡ ನಾವು ರೈತ ಸಂಘದ ಜೊತೆ ಹೋರಾಟ ಮಾಡ್ತಾಯಿದ್ವಿ. ರೈತ ಸಂಘದವರು ಕೂಡ ಅವ್ರದ್ದೇ ಆದಂಥ ಒಂದು ಮತದಾರರ ವೇದಿಕೆ ಅಂತ ಸೃಷ್ಟಿ ಮಾಡಿಕೊಂಡು ನೇರವಾಗಿ ಲೋಕಸಭಾ ಚುನಾವಣೆಗೆ ಹೊರಟರು. ಲೋಕಸಭಾ ಚುನಾವಣೆಗೆ ಹೊರಟಂಥ ಸಂದರ್ಭದಲ್ಲಿ ನಮಗೂ ಅವ್ರಿಗೂ ಸೈದ್ಧಾಂತಿಕವಾಗಿ ಆ ಸಂದರ್ಭದಲ್ಲೇ ಭಿನ್ನಾಭಿಪ್ರಾಯಗಳು ಉಂಟಾಗಿ ರಾಜಕಾರಣಿಗಳಿಗೂ ನಮಗೂ ವ್ಯತ್ಯಾಸ ಏನಿದೆ, ರಾಜಕಾರಣಿಗಳು ನಾವು ಹಿಡಿದಿಟ್ಕೊಳ್ಬೇಕೇ ಹೊರತು ನಮ್ಮ ಕೆಲಸಗಳನ್ನು ನಾವು ಅವರಿಂದ ಮಾಡಿಸ್ಕೊಳ್ಬೇಕೇ ಹೊರತು ನಾವೇ ರಾಜಕಾರಣ ಮಾಡೋಕ್ಕೆ ಹೊರಟ್ರೆ ನಮಗಿರ್ತಕ್ಕಂಥ ಬೆಂಬಲ ಇಲ್ಲ. ಅದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಕಾನೂನುಗಳನ್ನು ಬಲವಾಗಿ ವಿರೋಧಿಸಿ ನಮಗೆ ಬೇಕಾದಂಥ ಕಾನೂನು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ನಮಗೆ ಬಹುಮತ ಸಿಗೋದಿಲ್ಲ. ಬೆರಳೆಣಿಕೆಯಷ್ಟು ನಮ್ಮ ಸಂಸತ್ ಸದಸ್ಯರು ಹೋದರೆ ಉಪಯೋಗ ಆಗೋದಿಲ್ಲ ಅಂತ ನಮ್ಮ ಅನಿಸಿಕೆಗೋಸ್ಕರ ಅವತ್ತು ರೈತ ಸಂಘದಿಂದ ಹೊರಗಡೆ ಬಂದ್ವಿ. ಅದೇ ರೀತಿ ಪರಿಣಾಮ ಗೊತ್ತಾಯಿತು. ನಂಜುಂಡಸ್ವಾಮಿ ಅವ್ರು ಗೆದ್ದರು, ಬಾಬಾಗೌಡ ಪಾಟೀಲ್ರು ಗೆದ್ದರು, ಪುಟ್ಟಣ್ಣಯ್ಯ ಗೆದ್ದರು. ಆದರೂ ಕೂಡ ವಿಧಾನಸೌಧದೊಳಗೆ ಅವರ ಗರ್ಜನೆಗಳು ಚೆಂದಾಗಿತ್ತು, ಅವರ ಮಾತುಗಳು ಚೆನ್ನಾಗಿತ್ತು, ಅವರ ಆಲೋಚನೆಗಳು ಚೆಂದಾಗಿತ್ತು. ಅವ್ರು ಹೇಳಿರ್ತಕ್ಕಂಥದ್ದು ಕಡತದಲ್ಲೇ ಉಳಿತೇ ಹೊರತು ಭಾಗಶಃ ಅಷ್ಟೇ ಜಾರಿಗೆ ಬಂದೇ ಹೊರತು ಇನ್ನು ಉಳಿದಂತೆ ಯಾವುದೂ ಜಾರಿಗೆ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ ಗುಂಡೂರಾವ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿನ HS ರುದ್ರಪ್ಪನವರು, ND ಸುಂದರೇಶ್ವರವರು, ಬಸವರಾಜಪ್ಪನವರು ಮತ್ತು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಅವತ್ತು ಹೆದರ್ಸ್ಕೊಳ್ತಿದ್ರು. ಹೆದರ್ಸೋದು ಅಂತ ಹೇಳಿದ್ರೆ ರೈತ ಸಂಘಟನೆ ಹೆಂಗಿದೆ ಅಂತೇಳಿ. ಅವತ್ತಿನ ಜೊತೆಗೆ ನಾವು ನೆನಪು ಮಾಡ್ಕೊಳ್ಳೇಬೇಕು, ಪ್ರಗತಿಪರ ಸಂಘಟನೆಗಳು, ಅದರಲ್ಲೂ ರೈತ ಸಂಘದ ಜೊತೆಗೆ ದಲಿತ ಚಳವಳಿ, ನಾಡ ಕಟ್ಟಂಥ ಸಂದರ್ಭದಲ್ಲಿ ಏನು ನಾವು ನವ ಸಾಹಿತ್ಯ ಸಂಗಮ ಅಂತ ಹೇಳ್ತೀವಿ ಅವರು, ಮತ್ತು ಇತರ ಎಲ್ಲ ಹೋರಾಟಗಾರರು ಕೂಡ ಸೇರಿಕೊಂಡು ಅವತ್ತಿನ ಕಾಂಗ್ರೆಸ್ ಸರ್ಕಾರವನ್ನು ತೆಗೆದಂಥ ಸಂದರ್ಭದಲ್ಲಿ 83 ಮತ್ತು 85ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಬಂತು. ಅಂತಹ ಸಂದರ್ಭಗಳಲ್ಲೇ ಕೂಡ ರೈತ ಸಂಘ ಬಹಳಷ್ಟು ಪರಕಾಯವಾಗಿರ್ತಕ್ಕಂಥ ಪ್ರತಿಷ್ಠೆಯಾಗಿರ್ತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಬಂದಿರತಕ್ಕಂಥದ್ದು. ರೈತ ಸಂಘವನ್ನು ನಾನು ಈಗಲೂ ಮೆಚ್ಕೊಳ್ತೀನಿ. ರೈತ ಸಂಘ ಜೊತೆ ಈಗಲೂ ನನ್ನ ಒಡನಾಟ ಇದೆ. ರಾಜಕಾರಣ ಹೊರತುಪಡಿಸಿ ಬಂದರೆ ರೈತ ಸಂಘ ಇನ್ನೂ ಬಲಿಷ್ಠ ಆಗ್ತದೆ ಅಂತ ನನ್ನ ಅನಿಸಿಕೆ. ಜೊತೆಗೆ 1 ವರ್ಷ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ 1 ವರ್ಷ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ. ಅಲ್ಲಿಯ ಕೆಲ ಧೋರಣೆಗಳಿಂದ ನನಗೆ ಸರಿ ಬರಲಿಲ್ಲ. ಹಾಗಾಗಿ ನಾನು ಅಲ್ಲಿಂದ ಹೊರಗಡೆ ಬಂದೆ. ನನಗೆ ಅಲ್ಲಿಯ ಶಿಸ್ತು ಮತ್ತು ಮಾತುಗಳು ಚೆನ್ನಾಗಿದೆ, ಆದರೆ ಅಳವಡಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ನಮಗೆ ಕಷ್ಟ ಆಗುತ್ತೆ. ಅವರು ದೇಶ ಮೊದಲು ಅಂತ ಹೇಳ್ತಾರೆ, ನಾವು ಕುಟುಂಬದ ಹಿರಿಯರು ಮೊದಲು ಅಂತ ಹೇಳ್ತೀವಿ. ನನಗೆ ಅಪ್ಪ ಇರಲಿಲ್ಲ, ದೊಡ್ಡಮ್ಮ ಇದ್ದರು, ಅಮ್ಮ ಇದ್ದರು. ಅವರು ನೋಡ್ಕೊಳ್ಳೋದ್ರ ಜೊತೆ ಬೇಕಾದ್ರೆ ದೇಶ ಸೇವೆ ಮಾಡ್ತೀವಿ ಅಂತ ಹೇಳೋಂಥ ಸಂದರ್ಭದಲ್ಲಿ ಅವರ ಕೆಲ ವಿಚಾರಧಾರೆಗಳಿಂದ ನಾನು ಆಚೆ ಬಂದೆ. ಅದನ್ನು ಬಿಟ್ಟರೆ ನಾನು ಆ ಸಂದರ್ಭಗಳಲ್ಲಿ ಯಾವ ಪಕ್ಷ ಅಥವಾ ಯಾವ ರಾಜಕಾರಣಿಯ ಜೊತೆ ಹೋದರೆ ನಮ್ಮ ಜನಗಳಿಗೆ, ಸಾಮಾನ್ಯರಿಗೆ, ದಲಿತರಿಗೆ, ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ಇನ್ನಿತರ ಎಲ್ಲ ಸಂಘಟನೆಗಳಿಗೆ ಮತ್ತು ನೌಕರ ವರ್ಗದವರಿಗೆ ಯಾವ ಪಕ್ಷ ಬಂದರೆ ಅನುಕೂಲ ಆಗಬಹುದು ಅನ್ನೋ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಹೀಗೆ ನನ್ನ ಸ್ನೇಹಿತರ ಜೊತೆ, ಸಾಹಿತಿಗಳ ಜೊತೆ, ಕಡಿದಾಳ್ ಶಾಮಣ್ಣವ್ರ ಜೊತೆ ಮತ್ತು ಇನ್ನಿತರೆ ಸಾಹಿತಿಗಳ ಜೊತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿ ಅವ್ರ ಜೊತೆಗೂ ಮಾತಾಡಿದ್ವಿ. ನಿನಗೆ ಬುದ್ಧಿ ಇಲ್ಲ, ಹೋಗು, ಯಾವ ಪಕ್ಷಕ್ಕೂ ಹೋಗ್ಬೇಡ, ನೀನು ನಿನ್ನ ಮನೆ ಕೆಲಸ ಮಾಡು, ಅದೇ ನಿನ್ನ ಪಕ್ಷ ಅಂತ ಹೇಳ್ತಾಯಿದ್ರು. ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಅವತ್ತಿನ ಕಾಲದಲ್ಲಿ ಯಾವ ಪಕ್ಷ ಬೇಡ ಅಂತ ಇದ್ದರೂ ಕೂಡ ಬಂಗಾರಪ್ಪನವ್ರು ನಮ್ಮನ್ನು ಕರೆದು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಂಡ್ರು. ಅದು ಸಂದರ್ಭ ಯಾವುದಪ್ಪ ಅಂದರೆ 1986, 87ರ ಜಿಲ್ಲಾ ಪರಿಷತ್ ಚುನಾವಣೆ. ಅಂಥ ಸಂದರ್ಭದಲ್ಲಿ ನಮ್ಮನ್ನು ಕರೆದು ನೀವು 3 ಡೈಮಂಡ್ಸ್ ಅಂತೇಳಿ ಇದನ್ನು ಮಾಡಿದರು. ಅದು ಯಾರ್ಯಾರಪ್ಪ 3 ಡೈಮಂಡ್ಸ್ ಅಂತ ಹೇಳಿದರೆ G. ಪುಟ್ಟೇಶ್ ಅಂತ ಒಳ್ಳೆಟ್ಟ್ಯಾರ, G. ಪುಟ್ಟಪ್ಪ ಅಂತ ಸಂತಾಳರ,
ಮತ್ತು ಅರಕೆರೆ ಲೋಕೇಶಪ್ಪನವ್ರ ಮಕ್ಕಳಾಗಿರ್ತಕ್ಕಂಥ ಎಚ್ ಎಲ್ ಷಡಾಕ್ಷರಿ ಮತ್ತು ನನ್ನ 4 ಜನನೂ ಕೂಡ ಕರೆದು ಅವತ್ತು ಪಕ್ಷಕ್ಕೆ ಸೇರ್ಪಡೆ ಮಾಡಿದರು. ಲೋಕೇಶಪ್ಪನವ್ರ ಮಕ್ಕಳು ಆಲ್ರೆಡಿ ಅವರ ಅಪ್ಪಾಜಿ ನಾಯಕರಾಗಿದ್ದರು, ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಅವರು MLA ಅಭ್ಯರ್ಥಿಗಳಾಗಂಥ ಸಂದರ್ಭ ಇತ್ತು. ಕೆಲವೇ ಸಂದರ್ಭದಲ್ಲಿ ಅವರಿಗೆ ತಪ್ಪೋಯಿತು, ಅವ್ರು ತಗೊಳ್ಳಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರಿಸ್ಕೊಂಡು ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಇದೆ. ನನಗೆ ಕೆಲವು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡಿದ್ದಕ್ಕೆ ತೃಪ್ತಿ ಇದೆ. ನನ್ನ ರಾಜಕೀಯ ಗುರುಗಳು ಯಾರಪ್ಪ ಅಂತ ಹೇಳಿದರೆ, ನಾನು ಈಗಲೂ ಕೂಡ ಸೈದ್ಧಾಂತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಾನು ನನ್ನ ಸಿರಿಗೆರೆಯ ತರಳಬಾಳು ಜಗದ್ಗುರು ಶ್ರೀ ಮಧುಜೈನ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಋನ್ಮನಗಳಲ್ಲಿ ಈಗಲೂ ನೆನೆಸ್ಕೊಳ್ತಾ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ನನಗೆ ನಡೀತಾ ಇದೆ. ಒಂದು ಏನಂತ ಹೇಳಿದರೆ, 84ರ ನಮ್ಮ ತಂದೆಯವರ ಶಿವಗಣಾರತಿ ಬಂದಂಥ ಸಂದರ್ಭದಲ್ಲಿ ಪಾದಪೂಜೆ ಮಾಡ್ತಕ್ಕಂಥ ಸಂದರ್ಭ ಅದು. ನಾನೇನು ಆವಾಗ 19-20 ವರ್ಷದ ಹುಡುಗ. ಬಟ್ ಗುರುಗಳು ಅವತ್ತೊಂದು ಮಾತು ಹೇಳಿದರು, ನೋಡು, ಕರಡಿಗೆ ಧರಿಸ್ಕೊಬೇಕು, ಕರಡಿಗೆಯನ್ನು ನೇತಾಕಬಾರ್ದು. ನೀನು ಎಲ್ಲೂ ಹೋದರೂ ಕೂಡ ತೊಂದರೆ ಇಲ್ಲ, ಪ್ರತಿನಿತ್ಯ ನಿನಗೆ ಸಾಮಾನ್ಯವಾಗಿ ಪೂಜೆ ಮಾಡೋಕ್ಕಾದರೆ ಮಾಡು, 2 ದಿವಸಕ್ಕೊಂದು ದಿವಸನಾದ್ರು ಪೂಜೆ ಮಾಡು. ಆದರೂ ಒಂದು ಮಾತ್ರ ನೆನ್ಪಿಟ್ಕೋ, ನಿಂದು ಸರಿ ಇದ್ದರೆ ವಾದ ಮಾಡಬಾರ್ದು, ತಪ್ಪಿದ್ರೆ ಒಪ್ಕೊಳ್ಬೇಕು. ಆ ತಪ್ಪನ್ನು ಖಂಡಿಸ್ತಾ ಇನ್ನೊಬ್ಬರು ತಪ್ಪು ಮಾಡಿದವರು ಕೂಡ ಖಂಡಿಸಬೇಕು, ಅದನ್ನು ಅತಿರೇಕಕ್ಕೆ ಒಯ್ಯಬಾರ್ದು ಅನ್ನೋದನ್ನು ಮಾತನ್ನು ನಮಗೆ ತಿಳಿಸ್ಕೊಟ್ಟಿದ್ರು. ಇವತ್ತು ಅದೇ ರೀತಿ ಕಾಯ ವಾಚ ಮನಸ್ಸ ಎಲ್ಲ ರೀತಿಯಿಂದನೂ ನಾನು ಸೇವೆ ಮಾಡ್ತಾ ಬಂದಿದ್ದೇನೆ. ಜೊತೆಗೆ ನನಗೆ ರಾಜಕೀಯ ಗುರುಗಳು ಅಂತ ಹೇಳಿದರೆ ಕಾಗೋಡು ತಿಮ್ಮಪ್ಪನವರು, ಮಾಜಿ ಸಚಿವರು, ಅವರು ಕೂಡ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿತ್ವವುಳ್ಳಂಥವ್ರು, ಸಾಕಷ್ಟು ಅನುಭವಗಳಿರ್ತಕ್ಕಂಥವ್ರು ಅಧಿಕಾರದ ಅವಧಿಯಲ್ಲಿ. ಅವರ ಜೊತೆ ಕರಿಯಣ್ಣನವರು, ಅವರ ಜೊತೆ ನಮ್ಮ ಪರಮೇಶ್ವರಪ್ಪನವರು, ಮಂಗೋಟೆ ಪರಮೇಶ್ವರಪ್ಪನವರು, ಅರಕೆರೆ ಲೋಕೇಶಪ್ಪನವರು, ಪ್ರಸನ್ನಕುಮಾರ್ ಅವರು ನಮ್ಮ ಜಿಲ್ಲಾಧ್ಯಕ್ಷರು, ಇವರೆಲ್ಲರ ಜೊತೆಗೆ ರೈತ ಸಂಘದ ಒಡನಾಟದ ಜೊತೆಗೆ HR ಬಸವರಾಜಪ್ಪನವರು, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ನಾಯಕರು, ಇನ್ನೂ ಸಾಕಷ್ಟು ಹೇಳ್ತಾ ಹೋದರೆ ನೂರಾರು ಹೆಸರುಗಳನ್ನು ಹೇಳ್ಬೋದು. ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು, ನಾನು ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು, ನನ್ನ ಜೊತೆ ಅವ್ರು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ನನ್ನ ಅಭಿಪ್ರಾಯ ನಾನು ಅವರ ಜೊತೆಗೆ ಕೆಲಸ ಮಾಡಿದ್ದೇನೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಎಲ್ಲ ನೂರಾರು ಮಹನೀಯರನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂಥ ಅವಕಾಶದ ಸಂದರ್ಭಗಳಲ್ಲಿ ಬೆರಳೆಣಿಕೆ ಅಷ್ಟು ಹೆಸರುಗಳನ್ನು ಹೇಳ್ತಾ ನನ್ನ ರಾಜಕೀಯ ಜೀವನವನ್ನು ಮುಡುಪಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು. ನಾನು ಪ್ರಪ್ರಥಮವಾಗಿ ಸಹಕಾರ ರಂಗದಲ್ಲಿ 2002-03 ಇಸ್ವಿಯ ಸಂದರ್ಭದಲ್ಲಿ ನನ್ನನ್ನು ಮ್ಯಾಪ್ಕೋಸ್ನ ನಿರ್ದೇಶಕನಾಗಿ ನಾನು ಒಂದು ಸ್ವಲ್ಪ ದಿನಕ್ಕೆ ಅವಧಿಗೆ ನನ್ನನ್ನು ನಾಮಿನೇಟ್ ಮಾಡಿದ್ದು. ಅಂತಹ ಸಂದರ್ಭದಿಂದ ಇಲ್ಲಿಯ ತನಕ ನಾನು ಸಾಕಷ್ಟು ಏರುಪೇರುಗಳ ಜೊತೆಗೆ ನನ್ನ ರಾಜಕೀಯ ಜೀವನವನ್ನು ಈಗಲೂ ಕೂಡ ನನ್ನ ಭ್ರಷ್ಟಾಚಾರ ರಹಿತ, ನನ್ನ ಮನಸ್ಸಿನ ಆಳದ ಮಾತುಗಳೇನಿದೆಯೋ ಅದರ ರೀತಿ ಯಾವುದೇ ವ್ಯಾಮೋಹ ಅಥವಾ ಇನ್ನೊಂದು ಪ್ರಲೋಭನೆಗಳಿಗೆ ಒಳಗಾಗದೆ ನನ್ನ ಬಾಯಿ, ನನ್ನ ಕೈ, ನನ್ನ ಕಚ್ಚೆಯನ್ನು ಶುದ್ಧವಾಗಿಟ್ಕೊಂಡು ಇವತ್ತು ಪ್ರಮಾಣಕರಿಸಿ ಮಾತಾಡ್ತಾ ಇದ್ದೇನೆ. ನಾನು ಅದೇ ರೀತಿ ಇರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಮಾತು ನಾನು ಇಷ್ಟಪಡಲಿಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ನನಗೆ ಎಲ್ಲೋ ಒಂದು ಕಡೆ ಒಂದು ಸಂದರ್ಭ ತಾಲೂಕು ಪಂಚಾಯಿತು ನಮ್ಮದು ಮೈದೊಳಲು ಜನರಲ್ ಆಗಿತ್ತು. ಜನರಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲೇ ನಾನು, ಪುಟ್ಟೇಶ್ ಅವರು ಮತ್ತು ಕರಿಕುಲರ್ ಪರಮಣ್ಣ ಅಂತೇಳಿ ಹಿರಿಯರು 3 ಜನರ ಪೈಪೋಟಿಯಿಂದ ನಮ್ಮ ಊರಿಗೆ ಬರ್ತಕ್ಕಂಥ ತಾಲೂಕು ಪಂಚಾಯಿತು ಸದಸ್ಯರ ಬಿ ಫಾರ್ಮು ನಮ್ಮ ಈಗೇನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಸಿ ಹನುಮಂತು ಅವರ ಅಣ್ಣ ಆಗಿರ್ತಕ್ಕಂಥ ವೀರೇಶ್ ಅವರಿಗೆ ಕೊಟ್ಟರು. ವೀರೇಶ್ ಅವರು ಕೂಡ ತುಂಬ ಚೆನ್ನಾಗಿ ಚುನಾವಣೆ ಮಾಡಿದರು. ಅನಿವಾರ್ಯ ಮತದಾರರ ಬೆಂಬಲ ಸಿಗಲಿಲ್ಲ, ಅವರ ಆಶೀರ್ವಾದ ಇಲ್ಲದೆ ಇರೋದ್ರಿಂದ ಅವರು ಆ ಸಂದರ್ಭದಲ್ಲಿ ಸೋಲುಣಬೇಕಾಯಿತು. ಶೇಖರಪ್ಪ ಅನ್ನೋರು TP ಮೆಂಬರ್ ಆದರು. ನಮಗೆ ಆ ಸಂದರ್ಭದಲ್ಲಿ ಏನಾದರೂ ಆ ಟಿಕೆಟ್ ಸಿಕ್ಕು ಗೆದ್ದಂಥ ಸಂದರ್ಭ ಇದ್ದಿದ್ರೆ ನನಗೆ ಮೆಟ್ಟಲಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಲಿಕ್ಕೆ ಸಹಾಯ ಆಗ್ತಿತ್ತು. ಈಗಲೂ ನಾನು ಕಾಂಗ್ರೆಸ್ಸನ್ನು ನನ್ನ ಅಸ್ಮಿತೆ ಅಂತ ಒಪ್ಕೊಳ್ತೀನಿ. ಕಾರಣ ಈಗಲೂ ಕೂಡ ಏನಾದರೂ ಈ ದೇಶದಲ್ಲಿ ವರ್ಗರಹಿತವಾಗಿ ಸಂವಿಧಾನಬದ್ಧವಾಗಿ ಸಂವಿಧಾನನೇ ಶ್ರೇಷ್ಠ ಅಂತ ಸಂವಿಧಾನದ ಮೂಲಕ ಏನಾದರೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಕಾಂಗ್ರೆಸ್ ನೇತೃತ್ವದ್ದು. ಬಹುಶಃ ನೀವೆಲ್ಲ ನೋಡ್ತಾ ಇದ್ದೀನಿ, ನಾನು ಯಾವುದೇ ಪಕ್ಷ ಯಾವುದೇ ಜಾತಿಯನ್ನು ಹಿಡಿದು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ದೇಶದ ವಿವಿಧ ಭಾಗಗಳಲ್ಲಿ ಅನೇಕ ಕಡೆ ಕೋಮುದಳ್ಳಿ ನಡೀತಾ ಇದೆ. ಬೆಂಕಿ ಹಚ್ಚಿಕೊಂಡು ನೂರಾರು ಕಡೆ ಈಗಲೂ ಗಲಾಟೆಗಳಾಗ್ತದೆ. ರೈತರು ಜಂತರ್ ಮಂತ್ರಿಗೆ ಪ್ರವೇಶ ಮಾಡಬೇಕು, ನಾವೇನಾದರೂ ಅಲ್ಲಿ ಹೋರಾಟ ಮಾಡಬೇಕು ಅಂದರೆ ಬೇಲಿ ಹಾಕಿ ಅವರಿಗೆ ಮುಳ್ಳು ತಂತಿಗಳನ್ನು, ಬ್ಯಾರಿಕೇಡ್ಗಳನ್ನು ಹಾಕಿ ಲಾಠಿ ಚಾರ್ಜ್ ಮಾಡ್ತಾರೆ. ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ದಾಳಿ ಮಾಡ್ತಕ್ಕಂಥ ಸಂದರ್ಭಗಳು ನೀವು ಕೂಡ ನೋಡಿದ್ದೀರಿ. ಪತ್ರಕರ್ತರಾಗಿ ದೃಶ್ಯ ಮಾಧ್ಯಮದಲ್ಲಿರ್ಬೋದು, ಅಕ್ಷರ ಮಾಧ್ಯಮದಲ್ಲಿರ್ಬೋದು, ನೀವು ನೋಡಿದ್ದೀರಾ. ಅಂಥ ಸಂದರ್ಭದಲ್ಲಿ ನೂರಾರು ಜನ ರೈತರು ಕೂಡ ಮರಣ ಹೊಂದಿರೋದನ್ನು ನೀವೆಲ್ಲ ಗಮನಿಸಿದ್ದೀರಿ. ಒಮ್ಮೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಆಡಳಿತ ಮಾಡೋರಿಗೆ ಆಡಳಿತ ಸಿಕ್ಕಾದ ಮೇಲೆ ಅಧಿಕಾರದ ಮದ ಅಂತ ಇದೆಯಲ್ಲ ಅದು ಜಾಸ್ತಿ ಆಗ್ತದೆ.
ಮತ್ತು ಆ ಅಧಿಕಾರದ ಮತದ ನೇರವಾಗಿ ಅದನ್ನು ಜನರ ಮೇಲೆ ಪರಿಣಾಮ ಬೀರಿಸ್ತಾ ಇದ್ದಾರೆ. ಇಂಥದ್ದು ಸಂವಿಧಾನದತ್ತವಾಗಿ ವಿರೋಧ ಮಾಡಬೇಕಾಗಿರ್ತಕ್ಕಂಥದ್ದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಇದ್ರ ಜೊತೆಗೆ ಇನ್ನೊಂದು ಪ್ರಬಲವಾದ ಅಂಗ ಯಾವುದಪ್ಪ ಅಂತ ಹೇಳಿದ್ರೆ ಪತ್ರಿಕಾ ರಂಗ. ಅಭೂತಪೂರ್ವ ಬೆಂಬಲದೊಂದಿಗೆ ನನ್ನನ್ನು ಆನೆಮೇರಿ ವ್ಯವಸಾಯ ಪತ್ತಿನ ಸಹಕಾರ ಸಂಘದಿಂದ, ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಮತದ ಬಾಂಧವರಿಗೂ ಕೂಡ ನಾನು ಋಣಿಯಾಗಿದ್ದೇನೆ. ಕಾರಣ ಇಷ್ಟೇ, ಅವರ ಕೊಟ್ಟಿರ್ತಕ್ಕಂಥ ಬೆಂಬಲ ಅಲ್ಲಿಯ ಆನೆಮೇರಿಯ ಸೊಸೈಟಿಯ ಇತಿಹಾಸದಲ್ಲಿ 69 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಇಷ್ಟೊಂದು ಮತಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನನ್ನನ್ನು ಕಾಗೋಡು ತಿಮ್ಮಪ್ಪನವರು ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿಯ ಶಾರದಾ ಪೂರನಾಯಕ್ ಅವರು ಶಾಸಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಅವರ ಹಕ್ಕಾಗಿರ್ತಕ್ಕಂಥ ಬಗರ್ಕುಂ ಸಮಿತಿಯ ಹಕ್ಕನ್ನು ತೆಗೆದು ಕೆಲಸ ಮಾಡಲಿಲ್ಲ ಅಂತೇಳಿ ನನಗೆ ವಹಿಸ್ಕೊಟ್ಟಿರ್ತಕ್ಕಂಥದ್ದು. ಅದು ಸದನದಲ್ಲೂ ಕೂಡ ಚರ್ಚೆ ಆಗಿ ಹಕ್ಕುಚ್ಯುತಿ ಆಗಿದೆ ಅಂತ ಹೇಳಿದಾಗ ನನ್ನ ಹೆಸರು ಕೂಡ ಸದನದಲ್ಲಿ ಉಲ್ಲೇಖ ಆಗಿ ಅದು ಕಡತದಲ್ಲಿ ಸೇರಿದೆ. ಆವಾಗ ಆಯಿತು, ಮಲ್ಲಯ್ಯರು ಕೆಲಸ ಮಾಡ್ತಾರೆ, ಯಾವುದೇ ಪಕ್ಷ ಜಾತಿ ನೋಡ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಹಕ್ಕುಚ್ಯುತಿ ಮಂಡನೆಯನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥ ಧೀರ ಮಹಿಳೆ ನಮ್ಮ ಶಾರದಾ ಪೂರನಾಯಕ್ ಅಕ್ಕ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೇನೆ. ಕಾರಣ ಯಾಕೆ ಅಂತ ಹೇಳಿದರೆ, ನನಗೆ 1 ವರ್ಷ 8 ತಿಂಗಳ ಅವಕಾಶ ಸಿಕ್ಕಿತ್ತು. 2000 ಚಿಲ್ಲರೆಯಷ್ಟು ಹಕ್ಕುಪತ್ರಗಳನ್ನು ಯಾವುದೇ ಜಾತಿ, ಪಕ್ಷ, ಮತ, ಬಂಧುಗಳನ್ನು ನೋಡದೆ ಪ್ರತಿಯೊಬ್ಬರಿಗೂ ನಾನು ನನ್ನ ನಿಷ್ಠೆಯಿಂದ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈಗಲೂ ನನ್ನ ಹತ್ರ ಡೈರಿ ಇದೆ. ಆ ಡೈರಿ ಒಳಗಡೆ ಯಾವ ಊರಿಗೆ ಹೋಗಿದ್ದೀವಿ, ಎಷ್ಟೇ ಸರಿ ನಂಬರು, ಅದು ಯಾವ ನಕ್ಷೆಯ ಆಧಾರದ ಮೇಲೆ ಬರ್ತದೆ, ಉತ್ತರಮುಖಿಯಿಂದ ಯಾವ ಕಡೆ ಬರ್ತದೆ ಅಂತ ಹೇಳ್ಬಿಟ್ಟು ಆ ಸ್ಕೆಚ್ಚನ್ನು ಹಾಕಿ ಅಕ್ಕಪಕ್ಕದವ್ರು ಯಾರಿದ್ದಾರೆ ಅಂತ ನೋಡಿ, ಅವ್ರ ರಸ್ತೆ ಮತ್ತು ಅವ್ರಿಗೆ ಹೋಗಿ ಬರ್ಲಿಕ್ಕೆ ಜಾಗ, ಅದನ್ನೆಲ್ಲದನ್ನು ನೋಡಿ ರೈತನ ಸಮಸ್ಯೆ ಏನು ಅಂತ ನನಗೆ ಸಣ್ಣ ಹುಡುಗ ಇದ್ದಕ್ಕಿಂತ ಗೊತ್ತಿರ್ತಕ್ಕಂಥದ್ದು. ನಾನು ನಮ್ಮ ಜಮೀನುಗಳಿಗೆ ಹೋಗೋಂಥ ಸಂದರ್ಭದಲ್ಲಿ ಬೇರೆಯವರ ಜಮೀನುಗಳನ್ನು ಹಾದು 1/2 ಕಿಲೋಮೀಟರ್ ಒಳಗಡೆ ಹೋಗಬೇಕಿತ್ತು. ಅಂಥ ಸಂದರ್ಭದಲ್ಲಿ ಏನಾಗ್ತಿತ್ತಪ್ಪ ಅಂದರೆ, ಚಾನಲ್ ನೀರು ಕಟ್ಟಾದ ಮಾತ್ರ ನಾವು ಗೊಬ್ಬರ, ಗೂಡು, ಮಣ್ಣು ಇತರ ಏನಾದರೂ ಸರಂಜಾಮುಗಳನ್ನು ತರಲಿಕ್ಕೆ ನಮಗೆ ಅವಕಾಶ ಇತ್ತು. ಅಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತ ಹೇಳಿದರೆ, ನಾವು ಕೂಡ ಅಡಿಕೆ ತರಬೇಕಾಗಿರ್ತಕ್ಕಂಥ ಸಂದರ್ಭ ಮಳೆಗಾಲ. ನಮಗೆಲ್ಲ ಜುಲೈ ಆಗಸ್ಟ್ನಿಂದ ಅಡಿಕೆ ಪ್ರಾರಂಭ ಆಗೋದ್ರಿಂದ ಗದ್ದೆಗಳಲ್ಲಿ ಹೋಗಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಎಲ್ಲ ತಲೆ ಮೇಲೆ ಹೊರೆ ಹೊತ್ತಂದು ನಾವು ರಸ್ತೆಗೆ ತರಬೇಕಾದ್ರೆ 2 ಪರ್ಲಾಂಗು 3 ಪರ್ಲಾಂಗು ಹೊತ್ತು ಬರ್ತಾಯಿದ್ವಿ. ಅಂಥದ್ದು ನಮ್ಮ ಅಪ್ಪಾಜಿ 79ರಲ್ಲಿ ಒಂದು ರಸ್ತೆ ಮಾಡ್ಕೊಂಡ್ರು. ಆ ಕಷ್ಟ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನನಗೆ ಬಗರ್ಕುಂ ಸಮಿತಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಸ್ತೆ ಇಲ್ಲದೆ ಇರೋಂಗೆ ಮಾಡಲಿಲ್ಲ. ಪ್ರತಿಯೊಬ್ಬರಿಗೂ ರಸ್ತೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ಯಾರಿಗೂ ಯಾವ ಬ್ಲಾಕಲ್ಲೂ ರಸ್ತೆ ಇಲ್ಲ ಅನ್ನೋದನ್ನು ಮಾಡಿಕೊಟ್ಟಿದ್ದೀವಿ. ಹಾಗೆಯೇ ನಾನು ಯಾರಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆಮಿಷಗಳನ್ನು ನನಗೆ ತಂದರೂ ಕೂಡ, ನಾನು ಸಾಕಷ್ಟು ದುಡ್ಡನ್ನು ಮಾಡೋಂಥ ಅವಕಾಶ ಇದ್ದರೂ ಕೂಡ ನಾನು ಅದಕ್ಕೆ ಭಾಗಿಯಾಗಲಿಲ್ಲ. ಎಲ್ಲರಿಗೂ ಕೂಡ ಅವರಿಗೆ ಯಾರಾದರೂ ಟಿ ಕಟ್ಟಕ್ಕೆ ಹಣ ಇಲ್ಲ, ಬಸ್ಸಿಗೆ ಹಣ ಇಲ್ಲ ಅಂತ ಹೇಳಿದ್ರು ಸಂದರ್ಭದಲ್ಲಿ ನನ್ನಿಂದ ಕೈಲಾಗಿರೋದನ್ನು ಕೊಟ್ಟು ಅವತ್ತಿನ ಕೆಲಸ ಮಾಡಿಕೊಟ್ಟಿದ್ದೀನಿ. ಅಂಥ ಸಂದರ್ಭ ಇರೋದಕ್ಕೆ ಇವತ್ತು ನನ್ನನ್ನು ಆನೆಮೇರಿ ಕ್ಷೇತ್ರದ ಜನ, ನಮ್ಮ ಭದ್ರಾವತಿ ತಾಲೂಕಿನ ಜನ ತುಂಬ ಹೊಗಳ್ತಾ ಇದ್ದಾರೆ, ತುಂಬ ನನ್ನ ಬಗ್ಗೆ ಪ್ರಶಂಸೆ ಮಾಡ್ತಿದ್ದಾರೆ. ನಮಗೆ ಸಂಗಮೇಶ್ ಅವರು ಶಾಸಕರಾಗದೇ ಇದ್ದಂಥ ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ಅಪ್ಪಾಜಿ ಗೌಡರಿದ್ದರು. ಬಹುಶಃ ಅಪ್ಪಾಜಿ ಗೌಡರ ಕಾರ್ಯವೈಖರಿ, ಕಾರ್ಯಶೈಲಿ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಬಟ್ ನನ್ನನ್ನು ಅವರ ಸಹೋದರನ ರೀತಿ, ಅವರ ಹಿಂಬಾಲಕರಿಗೆ ಇದೇ ರೀತಿ ಹೇಳ್ತಿದ್ರು, ಹುಷಾರ್, ಮಲ್ಲಯ್ಯನವರಿಗೆ ಯಾವುದೇ ಕಾರಣಕ್ಕೂ ನೀವು ತೊಂದರೆ ಕೊಡಕೂಡ್ದು, ಮಲ್ಲಯ್ಯನವರನ್ನು ನೀವು ಸರಿಯಾದ ರೀತಿ ಇದು ಮಾಡಬೇಕು, ಆ ಮನುಷ್ಯ ಆಧುನಿಕ ಬಸವಣ್ಣ ಇದ್ದಂಗೆ ಅಂತೇಳಿ. ಅಂತಹ ಸಂದರ್ಭದಲ್ಲಿ ನಮಗೆ NG ನಾಗರಾಜ್ ಅಂತ ಒಬ್ಬರು ತಹಶೀಲ್ದಾರ್ ಇದ್ದರು. ಆ ತಹಶೀಲ್ದಾರ್ ಕೂಡ ನಮಗೆ ಸಾಕಷ್ಟು ಸಮಯವನ್ನು ಕೊಟ್ಟು ಕೆಲಸ ಮಾಡ್ಕೊಂಡು ಕೊಟ್ಟರು. ನಾವೇನು ಮಾಡ್ತಾ ಇದ್ವಿ ಅಂದರೆ, ಸೋಮವಾರ, ಮಂಗಳವಾರ, ಬುಧವಾರ 3 ದಿನಗಳ ಕಂಟಿನ್ಯೂಷನ್ ಆಗಿ ನಮ್ಮ ಬಗರ್ಕುಂ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಹಂಚಿನ ಸಿದ್ದಪ್ಪ ರುದ್ರೇಶ್ ಅವರು, DB ಹಳ್ಳಿಯ ಬಸವರಾಜ್ ಅವರು, ಎಡೆಹಳ್ಳಿಯ ನಾಗರತ್ನಮ್ಮ ಅವರು 4 ಜನನೂ ನಮ್ಮ ರುದ್ರೇಶ್ ಅವರ ವಾಹನದಲ್ಲಿ, ಅವಾಗ ನನಗೆ ಕಾರ್ ಇರಲಿಲ್ಲ, ನಾನು ಯಾವುದೇ ಒಂದು ಇದನ್ನು ಮಾಡೋದವರು ನಾವು ಅಮ್ಮನ ಅಪ್ಪಣೆ ಇಲ್ಲದೆ, ಮಾವರದಮ್ಮನ ಕೃಪೆ ಇಲ್ಲದಲ್ಲೇ ನಾವೇನು ಮಾಡೋದಿಲ್ಲ. ಹಂಗಾಗಿ ನಾನು ಕಾರ್ ಇತ್ತು, ಕಾರ್ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಕಾರ್ ತಗೊಂಡಿರಲಿಲ್ಲ. ನಾವು ರುದ್ರೇಶ್ ಅವರ ವೆಹಿಕಲ್ನಲ್ಲೇ ಓಡಾಡಿದ್ವಿ, ಕೆಲಸ ಮಾಡಿದ್ವಿ. ಆ ರೀತಿಯಾಗಿರ್ತಕ್ಕಂಥ ಕೆಲಸಕ್ಕೆ ಈಗಲೂ ಕೂಡ ಜನಮಾನಸದಲ್ಲಿ ನಾವು ಉಳ್ಕೊಂಡಿದ್ದೀವಿ ಅನ್ನೋದನ್ನು ಅಚ್ಚಳಿಯದೆ ಧೈರ್ಯವಾಗಿ ಹೇಳಲಿಕ್ಕೆ ನನಗೆ ಇಷ್ಟ ಇದೆ. ಜೊತೆಗೆ ಇನ್ನಿತರೆ ಸಂದರ್ಭಗಳಲ್ಲೂ ಕೂಡ, ಬೇರೆ ಬೇರೆ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲೂ ಕೂಡ ನಾನು ನನ್ನದೇ ಆದಂಥ ಕಾರ್ಯಶೈಲಿಯಲ್ಲಿ ನೇರವಾಗಿ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಯಾವುದೇ ವಿಚಾರದಲ್ಲಾದರೂ ಬಂಗಾರಪ್ಪನವ್ರಿಗಿರ್ಬೋದು, ಕಾಗೋಡು ತಿಮ್ಮಪ್ಪನವ್ರಿಗಾಗಿದ್ರು ಇರ್ಬೋದು, HR ಬಸವರಾಜಪ್ಪನವ್ರಿಗಾಗಿರ್ಬೋದು, ಗುರುಗಳ ಜೊತೆಗೂ ಕೂಡ ಒಮ್ಮೆ ಅಂತರಂಗ ಬಹಿರಂಗ ಶುದ್ಧಿ ಅಂತೇಳಿ ಅರಸೀಕೆರೆ ತರಳಬಾಳು ಹುಣ್ಣಿಮೆ ಸಂದರ್ಭದಲ್ಲಿ ಲೋಕೇಶ್ ಒಡೆಯವರು ಮತ್ತು ಇನ್ನೊಬ್ಬರು ಶೆಟ್ಟರು 3 ಜನ ಕೂತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬುದ್ಧಿಯವರು ಒಂದು ಮಾತು ಹೇಳಿದರು, ಇವತ್ತು ನಮ್ಮ ಯಾರು ತುಂಬ ಹಿಂದುಳಿದಿರ್ತಕ್ಕಂಥವ್ರಿಗೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಬೇಕು ಅಂತ. ಅದನ್ನು ನಾವು ಖಂಡಿಸಿ ಮಾತಾಡಿದ್ವಿ. ಬುದ್ಧಿ ಹಿಂಗಿದೆ,
ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬೇಕಾಗಿರ್ತಕ್ಕಂಥದ್ದು ಯಾರು ಉಳ್ಳವರಿದ್ದಾರೋ ಅವ್ರಿಗೆ ಮೊದಲು ಬೇಕು, ಇನ್ನುಳಿದಿರ್ತಕ್ಕಂಥವ್ರು ಹಿಂಗಾಗದೆ ಅಂತ. ನೆಕ್ಸ್ಟ್ ಆಶೀರ್ವಚನದಲ್ಲಿ ಬುದ್ಧಿಯವರು ಅದನ್ನು ನಿನ್ನೆ ನಾವು ಈ ರೀತಿ ಮಾತಾಡಿದ್ವಿ, ನಮ್ಮ ಜೊತೆ ಮಾತಾಡಿರೋದ್ರಿಂದ ಈ ರೀತಿ ಸಂದರ್ಭ ಬಂದಿರೋದ್ರಿಂದ ಅದನ್ನು ನಾವು ಇದು ಮಾಡ್ತೀವಿ ಅಂತ. ಅಂದರೆ ಯಾವುದೇ ವಿಚಾರ ಇದ್ದರೂ ಕೂಡ ನೇರವಾಗಿ ಹೇಳೋದ್ರಿಂದ ನಾನು ಸ್ವಲ್ಪ ಎಲ್ಲರ ಜೊತೆಗೂ ಕೆಟ್ಟವನಾಗ್ತಾ ಇದ್ದೀನಿ, ನಿಷ್ಠುರವಾದಿ ಆಗ್ತಾ ಇದ್ದೀನಿ. ಜೊತೆಗೆ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಪಕ್ಷದ ಟಿಕೆಟು ಯಾರಿಗೆ ಕೊಟ್ಟರು ಕೂಡ ಕಾಯ ವಾಚ ಮನಸ್ಸ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ಒಂದು, ನಾವು ಜಿಲ್ಲಾ ಪಂಚಾಯತ್ ಚುನಾವಣೆಗಿಂತ ತಾಲೂಕು ಪಂಚಾಯತ್ ಚುನಾವಣೆಗಿಂತ ಮುಂಚೆ ನಾವು ಮಾಡಿರ್ತಕ್ಕಂಥದ್ದು MLA ಚುನಾವಣೆ, MP ಚುನಾವಣೆ. ಅಲ್ಲೂ ಕೂಡ ನಮ್ಮ ಕೆಲವರು, ನಮ್ಮ ಪಕ್ಷದ ಕೆಲವರು ನಮ್ಮ ಪಕ್ಷಕ್ಕೆ ಕೂಡ ಒಂದು ರೀತಿ ದ್ರೋಹ ಮಾಡಿ ಬೇರೆಯವ್ರ ಜೊತೆ ನಿಂತರು. ನಾವು ಯಾವ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡದೆ, ನಮ್ಮ ಬೂತಲ್ಲಿ ಯಾವುದೇ ಹಣಕಾಸು ಕೂಡ ದುಡ್ಡು ತಗೊಳ್ಳದೆ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಕ್ಕೆ ಇಡೀ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ 234 ಮತಗಟ್ಟೆಗಳಲ್ಲಿ ನಮ್ಮ ಊರಿನ 111ನೇ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಮ್ಮಲ್ಲ ಬೂತಿನ ಮಟ್ಟದಲ್ಲಿ ನಾವು ಅತ್ಯಧಿಕ ಮತಗಳನ್ನು ಕೊಟ್ಟಿದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇ ಆದರೆ ಶ್ರೀನಿವಾಸ್ ಕರಿಯಣ್ಣ ಅವರು ಜನಾನುರಾಗಿಗಳು. ಕೋವಿಡ್ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಪ್ರತಿ ದಿವಸ 5-6 ಹಾಸ್ಪಿಟ್ಲಿಗೆ ನಮ್ಮ ಕಾರ್ಯಕರ್ತರು ಅಂತಲ್ಲ, ಯಾರು ಈ ಜಿಲ್ಲೆ ಒಳಗಡೆ ನೊಂದಿದ್ದಾರೆ ಅವರೆಲ್ಲರನ್ನೂ ಕೂಡ ಸಂತೈಸಿ ಮಾಡಿರ್ತಕ್ಕಂಥದ್ದು ಅವರು. ಏನೋ ಅವರಿಗೆ ಮತದಾರರು ಅಷ್ಟೊಂದು ಒಲವು ಕೊಡದೇ ಇರೋದ್ರಿಂದ ಅವರು ಸೋಲು ಅನುಭವಿಸಬೇಕಾಯಿತು 2 ಸಲನೂ ಕೂಡ. ಕರಿಯಣ್ಣರ ರೀತಿಗಿಂತ ಇವ್ರದ್ದು ಸಹಕಾರ ಮತ್ತು ಸೇವೆ ಮನೋಭಾವ ಜಾಸ್ತಿ ಇದೆ. ಕರಿಯಣ್ಣರು ಹೆಂಗಪ್ಪ ಅಂದರೆ ಅವ್ರು ಯಾರನ್ನಾರು ಒಬ್ಬರು ಹಿಡಿದ್ರು ಅಂತ ಹೇಳಿದ್ರೆ ಅವ್ರು ಮಾಡೋ ತನಕ ಬಿಡ್ತಿರಲಿಲ್ಲ, ಇವರು ಅದನ್ನು ಮಾಡಲ್ಲ. ಹಾಗಾಗಿ ಒಂದು ಕಡೆ ಎಲ್ಲೋ ಕಾರ್ಯಕರ್ತರು ಒಮ್ಮೆ ಒಂದು ಸ್ವಲ್ಪ ಬೇಸರ ಆಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ನನಗೇನಾದರೂ ಮುಂದಿನ ದಿನಗಳಲ್ಲಿ ಆನೆವೇರಿ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದಿಂದ ಸಾಮಾನ್ಯ ಮತಕ್ಷೇತ್ರ ಆಗಿ ಅವಕಾಶ ಸಿಕ್ಕರೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಕಾರಣ ಇಷ್ಟೇ, ಎಲ್ಲ ಬಂಧು ವರ್ಗದವರ ಜೊತೆ, ಮತದಾರ ಬಂಧು ವರ್ಗದವರ ಜೊತೆ ಇವತ್ತು ಕೂಡ ನಾನು ಅತ್ಯಂತ ಸರಳವಾಗಿ ಎಲ್ಲರ ಜೊತೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿ. ಈಗಲೂ ಕೂಡ ಜನಸಾಮಾನ್ಯರು ಹೇಳ್ತಾರೆ, ನೀವು ಇಷ್ಟೊಂದು ಎಲ್ಲ ವ್ಯವಸ್ಥೆ ಅಡಿಯಲ್ಲಿ ಇದ್ದರೂ ಕೂಡ ಎಷ್ಟು ಸರಳವಾಗಿರ್ತೀರಿ ಅಂತ. ಅದೇ ನನ್ನ ಮೂಲ ಮಂತ್ರ. ನಾಳೆನೂ ಸರಳವಾಗಿರ್ತೀನಿ, ಇವತ್ತು ಸರಳವಾಗಿರ್ತೀನಿ. ಅಧಿಕಾರದ ಯಾವುದೇ ಮದ ಏರ್ದಂಗೆ ನನ್ನ ತಲೆ ನನ್ನ ಭುಜದ ಮೇಲೆ ಇರಬೇಕು, ನನ್ನ ಗುರುಗಳ ವಾಣಿ ಅಂತ ನಾನು ನಡ್ಕೊಳ್ಬೇಕು ಅನ್ನೋದಷ್ಟೇ ನನ್ನ ಧ್ಯೇಯನೇ ಹೊರತು ಬೇರೆ ಇನ್ನೇನಿಲ್ಲ. ನನಗೆ ನನ್ನದೇ ಅಂತ ವ್ಯವಸ್ಥೆ ಇದೆ. ನಮ್ಮ ಅಪ್ಪಾಜಿಯವರು ನನಗಾಗಿ ಒಂದು 14-15 ಎಕರೆ ಜಮೀನು ಬಿಟ್ಟು ಹೋಗಿದ್ದಾರೆ. ಆ ಜಮೀನಲ್ಲಿ 100-110 ಎಕರೆ 100-110 ಕ್ವಿಂಟಲ್ ಒಣ ಅಡಿಕೆ ಬೆಳೀತಾ ಇದ್ದೀವಿ. ಒಂದು 15-20 ಸಾವಿರ ತೆಂಗಿನಕಾಯಿಗಳನ್ನು ಬೆಳೀತಾ ಇದ್ದೀವಿ. ಬಾಳೆ ಇದೆ, ಕೊಕ್ಕೋ ಇದೆ. ಈ ದುಡಿಮೆಯಲ್ಲೇ, ನನ್ನ ಕೃಷಿ ದುಡಿಮೆಯಲ್ಲೇ ನನ್ನ ಸಾಮಾಜಿಕ ಸೇವೆಯನ್ನು ಮುಂದುವರಿಸಿದ್ದೀನಿ, ರಾಜಕೀಯ ಸೇವೆಯನ್ನು ಮುಂದುವರಿಸಿದ್ದೀನಿ. ಎಲ್ಲೂ ಹೋದರೂ ನಾನು ಕೊಟ್ಟಿರೋದೇ ಹೊರತು ಎಲ್ಲೂ ನಾನು ಕೇಳಿಲ್ಲ. ಮೊನ್ನೆ ಕೂಡ DCC ಬ್ಯಾಂಕ್ ಚುನಾವಣೆ ನಿಂತದ ಸಂದರ್ಭದಲ್ಲಿ ಮಿನಿಸ್ಟ್ರು ನಮ್ಮ ಮಧು ಬಂಗಾರಪ್ಪನವರು, ಗೋಪಾಲಕೃಷ್ಣ ಬೇಳೂರವರು, R.M. ಮಂಜುನಾಥ್ ಗೌಡರು ಮತ್ತು ನಮ್ಮ R. ಪ್ರಸನ್ನ ಕುಮಾರ್ ಅವರು, ಸಂಗಮೇಶ್ ಅವರು ನಿನ್ನನ್ನು ಯಾವುದಾದ್ರೂ ಬೋರ್ಡಿಂಗ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನನ್ನನ್ನು ವಾಪಸ್ ತೆಗೆಸಿದರು. ನನಗೆ ಇವತ್ತಿಗೂ ಅದ್ರ ಬಗ್ಗೆ ಬೇಜಾರಿಲ್ಲ. ನನಗೆ ಪಕ್ಷದಿಂದ ಕೊಟ್ಟಿರ್ತಕ್ಕಂಥ ಆದೇಶವನ್ನು ನಾನೊಬ್ಬ ಸಿಪಾಯಿಯಾಗಿ, ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಲಿಕ್ಕೆ ಈಗಲೂ ತಯಾರಿದ್ದೀನಿ. ಆದರೆ ನಮ್ಮ ಪಕ್ಷದಿಂದ ಕೊಟ್ಟಿರ್ತಕ್ಕಂಥ ನಮ್ಮ KL ಜಗದೀಶ್ ಅವರು ಕುಂಚೇನಹಳ್ಳಿ 2 ಮತಗಳಿಂದ ಸೋತರು. ಅಂಥ ಸಂದರ್ಭದಲ್ಲೂ ಕೂಡ ನಮಗೆಲ್ಲೋ ಒಂದು ಕಡೆ ಬೇಜಾರಾಯಿತು. ನಾನು ಕೂಡ ಮೊನ್ನೆ ರೈತರ ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ರ್ಯಾಂಕೋ ಚುನಾವಣೆಗೆ ನಿಂತೆ. ನನಗೆ 2 ಹೋಟೆಲ್ ನಾನು ಕೂಡ ಸೋತೆ. ಅದು ಕೂಡ ಒಂದು ಕಡೆ ಎಲ್ಲೋ ನಾವೇನು ಜನರ ಮನಸ್ಸಿಗೆ ಎಲ್ಲೋ ಹತ್ತಿರ ಆಗಿಲ್ಲ, ನೋಡೋಣ ಅಂಥೇಳಿ ಮೊನ್ನೆ ನಾನು ನಿಲ್ಲೋದಿಲ್ಲ, ಹುಷಾರಿಲ್ಲ ಅಂತ ಹೇಳಿದ್ರು. ನನ್ನ ಜೊತೆಗಾರರು ನೀನು ನಿಲ್ಲೇಬೇಕು ಅಂತ ನಿಂತಿದ್ದಕ್ಕೆ ಆನೆವೇರಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾನು ಋಣಿಯಾಗಿದ್ದೀನಿ. ನಾನು ಸೋತಿದ್ದೀನಿ ಅಂತೇಳಿ ಬಿಡಲಿಲ್ಲ, ಗೆದ್ದಿದ್ದೀನಿ ಅಂತ ಹಿಗ್ಗಲಿಲ್ಲ. ಎಲ್ಲರ ಮತದಾರ ಬಂಧುಗಳ ಮನೆಗೂ ಹೋಗಿ ಅವರೆಲ್ಲರಿಗೂ ಕೃತಜ್ಞತೆ ಹೇಳಿ ಬಂದಿದ್ದೇನೆ. ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೇನೆ ಅಂತ ಹೇಳಿದ್ದೇನೆ. ಈಗಲೂ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಆ ನಿಟ್ಟಲ್ಲಿ ಕಾರ್ಯೋನ್ಮುಖನಾಗಿದ್ದೇನೆ. ಮತ್ತು ಮುಖ್ಯವಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಸಂವಿಧಾನದತ್ತವಾಗಿ ಎಲ್ಲ ದೇಶವಾಸಿಗಳಿಗೂ, ನಮ್ಮ ಭದ್ರಾವತಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಾಗರಿಕರು ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಎಲ್ಲ ರೀತಿಯ ಬೆಂಬಲ ಕೊಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ನಾನು ನಿಷ್ಠೆಯಿಂದ ಮಾಡಲಿಕ್ಕೆ ತಯಾರಿದ್ದೀನಿ. ನನ್ನ ಕನಸುಗಳು ಇಷ್ಟಿದೆ, 5 ಅಂಶಗಳಿದ್ದಾವೆ.
ಒಂದು ಸಂಪರ್ಕ ರಸ್ತೆಗಳ ಎಲ್ಲ ರಸ್ತೆಗಳನ್ನು ಕೂಡ ಸರಿಯಾದ ರೀತಿ ಮಾಡಬೇಕಾಗಿರ್ತಕ್ಕಂಥದ್ದು. ಕರಿಯಣ್ಣ ಅವಾಗ ಮಾಡಿದ್ರು, ಈಗ ನಾವು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ಸಮರ್ಪಕವಾಗಿರ್ತಕ್ಕಂಥ ವಿದ್ಯುತ್ತು, ಆರೋಗ್ಯ, ಶಿಕ್ಷಣ ಮತ್ತು ಪರಿಸರ, ಈ 5 ಅಂಶಗಳನ್ನು ನಾವು ಸರಿಯಾದ ರೀತಿ ನಿರ್ವಹಣೆ ಮಾಡಿದ್ದೇ ಆದರೆ ಆದಷ್ಟು ಸಮಸ್ಯೆಗಳು ಕಡಿಮೆ ಆಗ್ತದೆ. ನಮ್ಮಲ್ಲಿರ್ತಕ್ಕಂಥ ಇತರೆ ಭ್ರಷ್ಟಾಚಾರವಾಗಿರ್ತಕ್ಕಂಥ ಬೇಡದೇ ಇರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಮಟ್ಟ ಹಾಕ್ಬೋದು. ಈ 5 ಅಂಶಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ದೇ ಆದರೆ ವಿದ್ಯುತ್ ಇಲಾಖೆ ಇರ್ಬೋದು, ಆರಕ್ಷಕ ಇಲಾಖೆ ಇರ್ಬೋದು, ನಮ್ಮ ಕಂದಾಯ ಇಲಾಖೆ ಇರ್ಬೋದು, ಎಲ್ಲರ ರೀತಿಯೂ ಕೂಡ ನಾವು ಒಳ್ಳೆಯ ಕೆಲಸ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯವರು ತುಂಬ ಕಾಳಜಿ ವಹಿಸಿ ಎಲ್ಲ ಕಡೆಗೂ ಕೂಡ ಪ್ರತಿ ಒಂದು ವಿಚಾರದಲ್ಲೂ ಅಲ್ಲಿ ಅಂಗನವಾಡಿಗಳಿಗೆ ಬಂದುಬಿಟ್ಟು ಆಯಾ ಊರಿನಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡಿಕೊಂಡು ಅದನ್ನು ಬಗೆಹರಿಸಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞನಾಗಿದ್ದೇನೆ. ನನ್ನ ಮತಕ್ಷೇತ್ರ ನಮ್ಮ ಭದ್ರಾವತಿ ತಾಲೂಕಿನ ಎಲ್ಲ ಬಾಂಧವರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೆಲವರ ಹೆಸರುಗಳನ್ನು ನಾನು ಹೇಳಲಿಕ್ಕಾಗಿಲ್ಲ, ಹಾಗೆ ಹೇಳ್ತಾ ಹೋದರೆ 100 ಹೆಸರುಗಳಾಗ್ತದೆ. ಯಾರಾದರೂ ಒಬ್ಬರ ಹೆಸರು ಬಿಟ್ಟರೆ ನಂದು ಹೇಳಿಲ್ಲ, ಇನ್ನೊಬ್ರು ಹೇಳಿದ್ದಾರೆ ಅಂದ್ಕೊಳ್ಳೋ ಬೇಡ ಅಂಥೇಳಿ ಪ್ರಮುಖವಾಗಿರ್ತಕ್ಕಂಥ 5-6 ಜನಗಳ ಹೆಸರು ಹೇಳಿದ್ದೇನೆ. ನೀವೆಲ್ಲರೂ ಕೂಡ ನನ್ನ ಮನಸ್ಸಲ್ಲಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞನಾಗಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೇನೆ, ನಿಮ್ಮೆಲ್ಲರ ಬೆಂಬಲದೊಂದಿಗೆ.